ಗ್ಯಾಸ್ನ ಬಿಗಿತಾರೆ, ಇವರು ಊಟ ಮಾಡೋಕೆ ಹೋಗಿದ್ದಾರೆ, ಊಟಕ್ಕೆ ಪಡೆದಾಡ್ತಿರ್ತಾರೆ, ತಾಟಿಗೆ ಪಡೆದಾಡ್ತಿರ್ತಾರೆ. ಇದು ನೈಜ ಸ್ಥಿತಿ ಇವತ್ತಿಂದ. ಎಲ್ಲ ನೆಲೆಯಲ್ಲಿ ಕರ್ನಾಟಕ ದೇಶಕ್ಕೆ ಮಾದರಿ ರಾಜ್ಯ ಹೌದು, ಗ್ಯಾರಂಟಿ ಕೊಟ್ಟಿದ್ರಿ. ನಿಮಗೆ ಮಾದರಿ ಆದವರು ಕೇಜ್ರಿವಾಲ್ರ ದೆಹಲಿ ಸರ್ಕಾರ, ಅದನ್ನು ನೀವು ಒಪ್ಕೋಬೇಕು ಸತ್ಯ ಅಂತ ಹೇಳ್ತಾ BJPಗರು ಮೋಸ್ಟ್ಲಿ ಈಗ ದೆಹಲಿಯಲ್ಲಿ ಒಪ್ಕೊಂಡಿದ್ದಾರೆ. ಅಲ್ಲಿ ಎಷ್ಟು ಮಟ್ಟಿಗೆ ಮಾಡ್ತಾಯಿದ್ದಾರೆ ನೋಡಬೇಕಾಗ್ಯದ. ಆದರೆ ಅವರು ಮತ್ತು ಈ ಮುಂದಿನ ಚುನಾವಣೆ 2028ರಾಗ ಮತ್ತು ಒಂದು ಸಮಾಧಾನ ಏನಪ್ಪ, ಈ ಮಧ್ಯದಲ್ಲೇ ಕಾಂಗ್ರೆಸ್ನಲ್ಲಿ ಬನ ಬಡದಾಡ್ಲಿ ಏನೋ ಕಡಿಮೆ ಅನಿಸ್ತದೆ. ಅದನ್ನು ಮುಚ್ಚಿ ಹೋಗಿಲ್ಲ, ಬೂದಿ ಮುಚ್ಚಿದ ಕೆಂಡದಂಗೆ ಅದ. ಸತೀಶ್ ಅವರು ಏನೋ ಹೇಳಿಕೆ ಕೊಡ್ತಾ ಇಲ್ಲ, DK ಅವರು ಹೇಳಿಕೆ ಕೊಡ್ತಾ ಇಲ್ಲ, ನಮ್ಮ ಏನಪ್ಪ ರಾಜನ್ ಅವ್ರು ಹೇಳಿಕೆ ಕೊಡ್ತಾ ಇಲ್ಲ. ಎಲ್ಲರೂ ಮೌನ ಆಗಿದ್ದಾರೆ. ಸಂತೋಷ ವಿಷಯ, ಕಾಂಗ್ರೆಸ್ ಜಾಯಿಂಟ್ ಆಗಿದೆ ತಿಳ್ಕೊಂಡು ಅಧಿಕಾರಕ್ಕಾಗಿ ಯಾವುದಾದ್ರು ಅಧಿಕಾರಕ್ಕೆ ನಡೆಯುವಂಥದ್ದು. ಆ ನೆಲೆಯಲ್ಲಾದರೂ ಈ ಸದ್ಯ ಮುಖ್ಯಮಂತ್ರಿ ಕುರ್ಚಿ ಚರ್ಚೆ ಇಲ್ಲ. ಇದರಿಂದ ಸಿದ್ದರಾಮಯ್ಯರು ನಿರಂಬಳವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕು. ಮತ್ತು ಇನ್ನು 2.5 ವರ್ಷ ಆದ್ಮೇಲೆ ತಾವನ್ನ ಬಿಟ್ಟು ಹೋಗ್ತಾರೋ ಅಥವಾ ಸುಮ್ಮನೆ ಮುಂದುವರಿಸ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯರು 5 ವರ್ಷ ಫಿಕ್ಸ್ ಅನಸಾಗತೈತಿ. ನಿಮಗೆ ಅನಸಾಗತೈತಿ ಫಿಕ್ಸಾ? ಅದು ಮತ್ತೆ ದುಮ್ಮಿಟ್ಟು ಹೇಳ್ತಿದ್ರು ಇಷ್ಟರೊಳಗೆ. ಯಾಕಂದ್ರೆ ಕುರ್ಚಿ ಮೇಲೆ ಕರೆಕ್ಟವ್ರು ಭಾಳ ಎಲ್ಲ ಟೈರ್ ಹೋಗಿದ್ದಾರೆ. ನಾನು ಅಂತಿಲ್ಲ, ಆದರೆ ಯಾರು ಏನು ಮಾಡ್ತಾರೆ ನೋಡೋಣ. ಅದು ಬಂದಾಗ ನೋಡಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಕರ್ನಾಟಕ ದೇಶಕ್ಕೆ ಮಾದರಿ ಹೌದು ಗ್ಯಾರಂಟಿ ದೃಷ್ಟಿಯಿಂದ, ಆದರೆ ಉದ್ಯೋಗ ಸೃಷ್ಟಿಯಲ್ಲೇ ನಿಜವಾಗಿ ಅಂಥ ಮಾದರಿ ಅಲ್ಲ. ಭ್ರಷ್ಟಾಚಾರ ದೃಷ್ಟಿಯಿಂದ ಅಂಥದ್ದಲ್ಲ. ಯಾಕಂದರೆ ದಿನ ಸಿಕ್ಕಿರ್ತಾರೆ ಭ್ರಷ್ಟಾಚಾರನ ಹೋಗಲಾಡಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗಬೇಕು. ಜೊತೆಗೆ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಆಗಬೇಕ್ರಿ ಸರ್. ಸಿದ್ದರಾಮಯ್ಯನವರು ಸಾಧ್ಯನಾ? ಅದು ಸಾಧ್ಯ ಆದ ದಿವಸ ನಿಮ್ಮದು ಮಾದರಿಯ ರಾಜ್ಯ ಅಂತ ಹೇಳ್ಬೋದೇನೋ ಜನಸಾಮಾನ್ಯರೆಲ್ಲರೂ ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗಳಲ್ಲಿ ವಂದನೆಗಳು.